30 ಥರದ ಕಾಳುಗಳಲ್ಲೆಲ್ಲ ಈಗ ಮಧ್ಯರಾತ್ರಿಲೆಲ್ಲ ಹೊಟ್ಟೆ ಹಸಿವಾಗ್ತಿದೆ. ಈ ಬೇಳೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ವಿಡಿಯೋ ಫಸ್ಟೇ ಕಾಳುಗಳು, ನಟ್ಸ್ಗಳು ಮತ್ತು ಸೀಡ್ಸ್, ಡ್ರೈ ಫ್ರೂಟ್ಸು ಎಲ್ಲ ಥರದ ಐಟಮ್ಸ್ನ ತೋರಿಸ್ತಾ ಇದ್ದೀನಿ ಅಂತ. ಇಲ್ಲಿ ಹೆಚ್ಚು ಕಮ್ಮಿ 30ರಿಂದ 31 ಥರದ ಕಾಳುಗಳು ಎಲ್ಲದೂ ಕೂಡ ಇದೆ. ಇದೇನೇ ಇವತ್ತಿನ ಸ್ಪೆಷಲ್ ವಿಡಿಯೋ. ಏನಂದರೆ ಪ್ರೆಗ್ನೆನ್ಸಿ ಕೇರ್ಗೆ ಒಳ್ಳೆ ಸೂಪರ್ ಆಗಿರುವಂತಹ ಹೆಲ್ದಿ ಪೌಡರ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹೇಗೆಲ್ಲ ಎಷ್ಟೆಲ್ಲ ಹಾಕ್ತಿದ್ದೀನಿ ಬನ್ನಿ ನೋಡಿ. ಫಸ್ಟಿಗೆ ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ನನ್ನ 5th ಮಂತಿಂದ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಹೊಟ್ಟೆ ಶುರು ಆಗೋದು, ಊಟ ಆದಮೇಲೆ ಒಂದು 2 hours ಎಲ್ಲ ಬಿಟ್ಟು ಆ ಥರ ಆಗ್ತಿದೆ. ಹಂಗಾದಾಗ ಮತ್ತೆ ಪುನಃ ಊಟ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಅದ್ರ ಮಧ್ಯದಲ್ಲಿ ಏನಾದರೂ ಗಂಜಿ ಥರನೋ ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ಮುದ್ದೆ ಥರ ಮಾಡ್ಕೊಳ್ಳೋದಕ್ಕೆ ಆಗೋ ಥರದ್ದೇ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಟೋಟಲ್ ಒಂದು 30 ಥರದ್ದು ಕಾಳುಗಳೆಲ್ಲ ಸೇರಿಸ್ಬಿಟ್ಟು ಮಿಲೆಟ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನೇನೆಲ್ಲ ಕಾಳುಗಳು ಹಾಕೊತಾ ಇದ್ದೀನಿ ಹೇಗೆ ಅನ್ನೋದನ್ನು ನೋಡೋಣ. ಗೊತ್ತಾ, ಎಲ್ಲ ಥರದ್ದು ಐಟಮ್ಸ್ಗಳು ಇದರಲ್ಲಿ ಆ್ಯಡ್ ಆಗೋದ್ರಿಂದ ಒಂದೇ ಥರದ ಫುಡ್ಡಲ್ಲಿ ನಮಗೆ ಏನೇನೆಲ್ಲ 30 ಥರದ ಕಾಳುಗಳಲ್ಲೆಲ್ಲ ಏನೆಲ್ಲ ಪೋಷಕಾಂಶಗಳಿರುತ್ತೆ ಅದೆಲ್ಲ ಒಂದರಲ್ಲೇ ನಮಗೆ ಸಿಕ್ಬಿಡುತ್ತೆ ಒಂದೇ ಊಟದಲ್ಲಿ. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಬೇರೆ ಬೇರೆ ದಿನಗಳಲ್ಲಿ ಏನೋ ಒಂದು ಮಾಡ್ಕೊತೀವಿ ಅಂದರೆ ಬರೀ ಹುರುಳಿಕಾಳು ಹಾಕೊಂಡು ಮಾಡ್ಕೊತೀವಿ, ಇಲ್ಲ ಬರೀ ಕಡಲೆಕಾಳು ಹಾಕೊಂಡು ಮಾಡ್ಕೊತೀವಿ, ಈ ಥರ ಇರುತ್ತೆ. ಸ್ಪ್ರೌಟ್ಸ್ನೂ ಅಷ್ಟೇ, ಇದ್ರ ಜೊತೆಗೆ ಸ್ಪ್ರೌಟ್ಸ್ ಕೂಡ ಯೂಸ್ ಮಾಡ್ಬೋದು. ನಾನು ಅದ್ರ ಜೊತೆಗೆ ಉದ್ದಿನ ಕಾಳೆಲ್ಲ ಯೂಸ್ ಮಾಡೋದು ತುಂಬಾ ಕಮ್ಮಿ ನಾವುಗಳು. ಏನಾದರೂ ದೋಸೆ, ಇಡ್ಲಿ ಆ ಥರದಕ್ಕೆ ಹಾಕೊತೀವಿ ಹೊರತು ಸಪ್ರೇಟಾಗಿ ಉದ್ದಿನ ಕಾಳು ಅಂತಲೇ ತಿನ್ನಲ್ಲ. ಹಾಗಾಗಿ ಎಲ್ಲ ಥರದ್ದು ಕೂಡ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಹೋಗ್ಬಿಟ್ಟು ತುಂಬಾ ದುಡ್ಡು ಕೊಟ್ಬಿಟ್ಟು ತೊಗೊತೀವಿ, ಅದು ಅರ್ಧ kg ಎಲ್ಲ ಇರುತ್ತೆ, ಒಂದು ಸ್ವಲ್ಪ ದಿನಕ್ಕೇ ಖಾಲಿಯಾಗಿ ಹೋಗ್ಬಿಡುತ್ತೆ. ಬಟ್ ನಾವೇನೇ ಎಲ್ಲದನ್ನು ತಂದಿಟ್ಕೊಂಡು ಒಂದು ಹೈಜಿನಾಗೂ ಇರುತ್ತೆ, ನಮಗೆ ಗೊತ್ತಿರಲ್ಲ ಅವ್ರು ಹೇಗೆ ಮಾಡಿರ್ತಾರೆ ಏನು ಅಂತ. ಬಟ್ ನಾವೇ ಮಾಡ್ಕೊತೀವಿ ಅಂದಾಗ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವೇ ಮಾಡ್ಕೊಂಡ್ವಿ ಅನ್ನೋದೊಂದು, ಜೊತೆಗೆ ನಮ್ಗೆ ಗೊತ್ತಿರುತ್ತೆ ನಾವೇನು ಹಾಕ್ಕೊಂಡಿದ್ದೀವಿ ಅಂತ. ಹಾಗಾಗಿ ಅವರೇನೇ ಹಾಕಿದರೂ ಕೂಡ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ಬಿಟ್ಟು ಒಂದಷ್ಟು ಕೆಮಿಕಲ್ಸ್ ಅಂತೂ ಯೂಸ್ ಮಾಡಿರ್ತಾರೆ. ಬಟ್ ನಾವು ಮಾಡಿಕೊಂಡಾಗ ಹೇಗೆ ಅಂದರೆ ಅದರ ಕೆಮಿಕಲ್ಸ್ ಎಲ್ಲ ಏನೂ ಇರಲ್ಲ, ಫುಲ್ ಆರ್ಗ್ಯಾನಿಕ್ ಆಗಿರುತ್ತೆ ಏನೇ ಮಾಡಿಕೊಂಡ್ರು ಕೂಡ. ಹಾಗಾಗಿ ನಾನು ಪ್ಯಾಕೆಟ್ಸ್ ಹೊರಗಡೆಯಿಂದ ತಂದು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದನ್ನ ರೆಡಿ ಮಾಡ್ಕೊಳ್ತಾ ಇರೋದು. ಇನ್ನು ಕೆಲವೊಂದು ದಿನಗಳಲ್ಲಿ ಏನಾಗ್ತಿದೆ ಗೊತ್ತಾ, ನನಗೆ ಮಧ್ಯರಾತ್ರಿಲೆಲ್ಲ ಹೊಟ್ಟೆ ಹಸಿವಾಗ್ತಿದೆ. ಊಟ ಮಾಡಿ ಮಲ್ಕೊಂಡಿರ್ತೀವಿ, 2 ಗಂಟೆ ರಾತ್ರಿಯಲ್ಲಿ ಎಚ್ಚರ ಆದರೆ ಅವಾಗ ಹೊಟ್ಟೆ ಹಸಿಯುತ್ತೆ, ಒಂದು 5 ಗಂಟೆ ರಾತ್ರಿಯಲ್ಲಿ ಎಚ್ಚರ ಆದರೆ ಅವಾಗ ಹೊಟ್ಟೆ ಹಸಿಯುತ್ತೆ. ಅವಾಗೆಲ್ಲ ಏನು ಮಾಡ್ಕೊಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಈ ಥರ ಪೌಡರ್ ಏನಾದರೂ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದ್ಬಿಟ್ಟು ಇನ್ಸ್ಟೆಂಟಾಗಿ ಸ್ವಲ್ಪ ಗಂಜಿ ಥರ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ಬೋದು. ಇಲ್ಲ ಫ್ರೂಟ್ಸ್ ಇರುತ್ತೆ, ಫ್ರೂಟ್ಸ್ ತಿಂದ್ರೂ ಕೂಡ ಅದು ಸಮಾಧಾನ ಅಂತ ಅನ್ನಿಸ್ತಾ ಇರಲ್ಲ ನನಗೆ. ಅದಕ್ಕೂ ಕೂಡ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಏನಾದರೂ ಸರಿ ಒಂದಷ್ಟು ಟ್ರೈ ಮಾಡಬೇಕಲ್ವಾ ನಮ್ಮ ಹೊಟ್ಟೆ ತುಂಬಿಸ್ಕೊಡೋದಕ್ಕೆ. ಹಾಗಾಗಿ ಇವಾಗ ನಾನು ತಗೊತಾ ಇದ್ದೀನಿ ಅವರೆಕಾಳು. ನಾನು ಎಲ್ಲದನ್ನು ಕೂಡ ಈ ಒಂದು ಗ್ಲಾಸಲ್ಲೇ ಮೆಷರ್ ಮಾಡ್ಕೊತಿದ್ದೀನಿ. ನನಗೆ ಫೇವ್ರೇಟ್ ಅಂತ ಅನಿಸೋವಂಥ ಕಾಳುಗಳನ್ನ 1.5 ಕಪ್ಪಷ್ಟು ತೊಗೊತಿದ್ದೀನಿ. ನನಗೆ ಓಕೆ ಒಂದು ಆವ್ರೇಜ್ ಅನ್ನೋ ಅಂಥದ್ದನ್ನು ಈ ಥರ 1 ಕಪ್, ಇಲ್ಲಾಂದರೆ ಈ ಥರ 1/4 ಕಪ್ಪಷ್ಟು ತೊಗೊತಾ ಇದ್ದೀನಿ. ಹುರುಳಿಕಾಳು, ಹಲಸಂದೆ ಕಾಳು, ತಡ್ನಿಕಾಳು, ಇದೆಲ್ಲದೂ ಕೂಡ ಅಮ್ಮನೇ ಬೆಳೆದ್ಬಿಟ್ಟು ಕೊಟ್ಟಿರೋ ಕಾಳು, ಅವರೆಕಾಳು, ಮತ್ತು ಹುರುಳಿಕಾಳು, ಹಲಸಂದೆ ಕಾಳು, ಉದ್ದಿನ ಕಾಳು ಎಲ್ಲ ಅಮ್ಮನ ಮನೆಯಿಂದ ತೊಗೊಂಡು ಬಂದೆ. ರಾಗಿನೂ ಅಷ್ಟೇ ಅಮ್ಮನ ಮನೆಯಿಂದ ತೊಗೊಂಡು ಬಂದೆ, ಸಾಕಿಷ್ಟೇ ಅಂತ ಹೇಳ್ಬಿಟ್ಟು. ಕಲ್ಲೆಲ್ಲ ಇಲ್ಲದೆ ಇರೋ ಥರ ಸೋಸ್ಬಿಟ್ಟು ಕೊಟ್ಟರು. ಇದನ್ನು ನಾನು ಚೆನ್ನಾಗಿ ಒಂದು 5ರಿಂದ 6 ಸಲನೇ ವಾಶ್ ಮಾಡಿದ್ದೀನಿ. ಕಂಪಲ್ಸರಿ ವಾಶ್ ಮಾಡಿಬಿಟ್ಟೇ ಯೂಸ್ ಮಾಡಬೇಕು ರಾಗಿನ.
ಯಾಕಂದರೆ ಒಂದು ಸಲ ನೀವು ರಾಗಿನ ತೊಗೊಂಡು ವಾಶ್ ಮಾಡಿ ನೋಡಿ. ಎಲ್ಲಿ ಅಂದರೆ ಮಾರ್ಕೆಟಲ್ಲಿ ಸಿಗೋದು ಸ್ವಲ್ಪ ಈ ಥರ ಚೆನ್ನಾಗೇ ಇರುತ್ತೆ, ಅಂದರೆ ಅವರು ತೊಳೆದ್ಬಿಟ್ಟೆ ಕೊಟ್ಟಿರ್ತಾರೆ ಅನಿಸುತ್ತೆ, ಇಲ್ಲ ಮೇಲೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದಿರ್ತಾರೆ ಅನಿಸುತ್ತೆ. ಬಟ್ ಕಣದಿಂದ ತೊಗೊಂಡು ಬಂದಿರ್ತಾರಲ್ಲ ಆ ಥರದ ರಾಗಿನ ಹಾಗೆ ಅಂತೂ ದಯವಿಟ್ಟು ಯೂಸ್ ಮಾಡಬೇಡಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡೇ ಯೂಸ್ ಮಾಡಬೇಕು. ಎಷ್ಟು ಗಲೀಜು ಹೋಗುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಇರುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಿ. ಈ ಕಾಳುಗಳ್ನು ಎಲ್ಲದನ್ನು ಅಷ್ಟೇ ಅಮ್ಮನ ಮನೆಯಿಂದ ಏನೇನು ತೊಗೊಂಡು ಬಂದಿದ್ದೆ ಎಲ್ಲ ಕಾಳುಗಳ್ನು ಕೂಡ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಎತ್ತಿರಿಸ್ಕೊಂಡಿರೋವಂಥದ್ದು. ಇದನ್ನೆಲ್ಲ ಕ್ಲೀನ್ ಮಾಡೋ ಪ್ರೊಸೆಸ್ ಹೇಗಿರುತ್ತೆ ಅಂತ ನಾವು ನೋಡಿರ್ತೀವಿ ಅಲ್ವಾ. ಅಂದರೆ ಕಸದಲ್ಲಿ ಅಂದರೆ ಮಣ್ಣಲ್ಲಿ ಕಣದಲ್ಲಿ ಹಾಕಿ ಬಡಿಯೋದ್ರಿಂದ ಅದರಲ್ಲಿ ಡಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲದನ್ನು ಕೂಡ ವಾಶ್ ಮಾಡಿಬಿಟ್ಟೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಬಿಳಿ ಜೋಳ. ಇದು ನಾನು 1.5 ಕಪ್ಪಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕಾಲು kg ಅಂತ ತೊಗೊಂಡು ಬಂದಿದ್ದೀನಿ ಎಲ್ಲದೂ. ಅದು ಇದರಲ್ಲಿ 1.5 ಕಪ್ಪಷ್ಟು ಆಗುತ್ತೆ. ನೋಡ್ತಾ ಇದ್ದೀರಾ, ಇದು ಬಿಳಿ ಜೋಳ ಎಲ್ಲ ಪುರಿ ಥರ ಎಲ್ಲ ಓಪನ್ ಆಗ್ತಿದೆ. ನನಗೆ ಗೊತ್ತೇ ಇರಲಿಲ್ಲ ಇದು ಈ ಥರನೂ ಆಗುತ್ತೆ ಅಂತ. ನೆಕ್ಸ್ಟ್ ಇವಾಗ ಹೆಸರು ಕಾಳು. ಇದು ಬಂದು ಬಿಳಿ ಹಲಸಂದೆ ಕಾಳು. ಇವಾಗ ಬಂದು ಬಟಾಣಿ. ತೊಗೊಂಡು ಬಂದೆ, ಅದು ಯೂಸ್ ಆಗಲಿಲ್ಲ. ರೆಡ್ ಬೀನ್ಸು, ರಾಜ್ಮಾ ಅವ್ರ ರೆಡ್ ಬೀನ್ಸ್. ಇದು ಬಿಳಿ ಕಡಲೆ, ಕಾಬೂಲ್ ಕಡಲೆ ಅವ್ರ ಬಿಳಿ ಕಡಲೆ ಏನಾದರೂ ಹೇಳ್ಬೋದು. ಕಡಲೆ ಬೀಜ. ಇದು ಬಂದು ಸೋಯಾಬೀನ್. ಇದು ವೈಟ್ ಬೀನ್ಸು. ಇದು ಬಂದು ಬಾರ್ಲೆ ಅಕ್ಕಿ. ಕನ್ನಡದಲ್ಲಿ ಗೊತ್ತಿಲ್ಲ. ಸಾಬುದಾನ, ಸಬ್ಬಕ್ಕಿ. ಓಕೆ, ಇದು ಸಬ್ಬಕ್ಕಿ ಸಾಬುದಾನ. ಇದು ಬರ್ಗು ಅಂತ ಹೇಳ್ತಾರೆ. ಅದು ಸಿರಿಧಾನ್ಯಗಳಲ್ಲಿ ಇದು ಕೂಡ ಒಂದಿರುತ್ತೆ. ಇದು ಅರ್ಕ ಅಂತ ಹೇಳ್ತಾರೆ. ಇದು ಬಂದು ಸಿರಿಧಾನ್ಯಗಳಲ್ಲಿ ಒಂದು ಕಂಗು ಅಂತ ಹೇಳ್ತಾರೆ. ಅದು ಮೆಂತ್ಯ ಕಾಳು, ಕಾಳು, ಮಸೂರ್ ದಾಲ್, ತೊಗರಿಬೇಳೆ, ಸನ್ಫ್ಲವರ್ ಸೀಡ್ಸ್, ಗೋಡಂಬಿ, ಬಾದಾಮಿ, ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್, ಪ್ಲೇನ್ ಓಟ್ಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರಾಗಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ಪ್ರತಿಯೊಂದು 30 ಐಟಮ್ಸ್ ಏನಿದೆ ಎಲ್ಲದನ್ನು ಕೂಡ ನಾನು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರಿದಿದ್ದೀನಿ. ಏನಕ್ಕಂದರೆ ನಾನು 4 ಗಂಟೆಯಲ್ಲಿ ಶುರು ಮಾಡಿದ್ದು, ಸಂಜೆ 6 ಗಂಟೆ ತನಕನೂ ಹುರಿದೆ. ಅದಾದಮೇಲೂ ಕೂಡ ಬ್ಯಾಲೆನ್ಸ್ ಇತ್ತು. ನಂಗೆ ತುಂಬ ಹೊತ್ತು 2 hours ಕಂಟಿನ್ಯೂಸ್ ಆಗಿ ಗ್ಯಾಸ್ ಸ್ಟವ್ ಮುಂದೆ ಕೂತು ಹುರಿದಿದ್ದು ತುಂಬಾ ಸೊಂಟ ನೋವು ಜಾಸ್ತಿ ಆಗಿಬಿಡ್ತು. ಅದಕ್ಕೆ ಹೋಗಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ಬಂದು ನಾನು ಇನ್ನೂ ಒಂದು ಕಾಲು ಭಾಗದಷ್ಟೆಲ್ಲ ಉಳಿದಿತ್ತು, ಅದನ್ನೆಲ್ಲ ಕೂಡ ಹುರ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಹುರಿದಿರೋದನ್ನೆಲ್ಲ ಪ್ಲೇಟ್ಸ್ಗೆ ಹಾಕಿ ಹಾರೋದಕ್ಕೆ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಇರುವಾಗಲೇ ಬಾಕ್ಸ್ಗೆ ಹಾಕಿಟ್ರೆ ಅಲ್ಲಿ ಮಾಯಿಶ್ಚರ್ ಕಟ್ಟುತ್ತೆ. ಸೊ ಹಾಗಾಗಿ ನಾನು ಪ್ಲೇಟ್ಸಲ್ಲೇ ಹಾಗೆ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಎಲ್ಲದು ಕೂಡ ಚೆನ್ನಾಗಿ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು. ಮತ್ತು ಅದು ಬಿಸಿ ಇದ್ದಾಗನೇ ನಾವು ಬಾಕ್ಸ್ಗೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಹುರಿದಿದ್ದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ನನಗೆ ಮೊದಲಿಂದನೂ ತಲೆಯಲ್ಲಿತ್ತು, ನಾನು 100% ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲದನ್ನು ಮಾಡ್ಕೊಳ್ಬೇಕು. ನನಗೆ ನಾನು ಅವ್ರು ಮಾಡಲಿ ಇವ್ರು ಮಾಡಲಿ ಅವ್ರು ಯಾರೋ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲ ನಾನು ಇಟ್ಕೊಂಡೇ ಇಲ್ಲ. ನನಗೇನು ಬೇಕು, ನನ್ನ ಮಗುಗೇನು ಬೇಕು ಅನ್ನೋದನ್ನು ಕೇರಿಂಗ್ ಆಗಿರ್ಬೋದು, ತಿನ್ನೋದು ಏನೇ ಇದ್ರೂ ಕೂಡ ನಾನೇ ಇನಿಷಿಯೇಟಿವ್ ತೊಗೊಂಡು ನಾನೇ ಮಾಡ್ಕೊಳ್ಬೇಕು ಅನ್ನೋದು
ಅಮ್ಮನಿಗೆ ಈ ಥರ ಎಲ್ಲ ಮಾಡಿಕೊಂಡೆ ಅಂತ ಹೇಳಿದಾಗ ಅಮ್ಮ ಹೇಳಿದ್ರು, ಇಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ, ನೀನೇನು ಅಲ್ಲಿ ಹೋಗ್ಬಿಟ್ಟು ಒಬ್ಬಳೇ ಕಷ್ಟಪಟ್ಟೆ ಅಂತ ಹೇಳ್ತಾ ಇದ್ರು. ಆದಷ್ಟು ಏನಾಗುತ್ತೆ ನೆಕ್ಸ್ಟ್ ನಮ್ಗೆ ಅನ್ನಿಸ್ಬಾರ್ದು, ಅಯ್ಯೋ ನಾನು ಕೂಡ ಈ ಥರ ಎಲ್ಲ ಟ್ರೈ ಮಾಡಬೇಕಿತ್ತು, ನಾನು ಎಲ್ಲ ನನ್ನ ಮಗು ಹೋಟೆಲಿದ್ದಾಗ ಹಿಂಗೆಲ್ಲ ತಿನ್ನಬೇಕಿತ್ತು, ಹಂಗಿದ್ದಿದ್ರೆ ಹಿಂಗಿರ್ತಿತ್ತೇನೋ ಅನ್ನೋ ಥರದ್ದು ಒಂದು ಯೋಚನೆನ ನಾವು ಫ್ಯೂಚರಲ್ಲಿ ಮಾಡೋದಕ್ಕಿಂತ ಈಗ ಪ್ರೆಸೆಂಟ್ ನಾವು ಏನು ಮಾಡ್ಕೊತಿದ್ದೀವಿ ಅದನ್ನು ಬೆಸ್ಟಾಗಿ ಮಾಡಿಕೊಂಡು ನಾಳೆ ದಿನ ಯಾವುದೇ ಥರದಲ್ಲೂ ರಿಗ್ರೆಟ್ ಮಾಡದೇ ಇರೋ ಥರ ಇದ್ದರೆ ಅದೇ ದೊಡ್ಡ ಖುಷಿ ಅಂತ ನನಗನ್ಸುತ್ತೆ. ನಾನು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಸೌಂಡು ಈ ಥರ ಡಿಸ್ಟರ್ಬೆನ್ಸ್ ಎಲ್ಲ ಆಗಿದರೆ ಅಲ್ಲಿ ನನ್ನ ಮಾತನ್ನ ಮ್ಯೂಟ್ ಮಾಡಿಬಿಟ್ಟು ಅಲ್ಲೇನು ಮಾತಾಡಿದ್ದೀನಿ ಅದೇ ಮಾತನ್ನ ಇಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನಾನು ಎಲ್ಲದನ್ನು ಆ ಒಂದು ಲೋಟದಲ್ಲಿ ಮೆಜರ್ಮೆಂಟ್ ಮಾಡಿ ತೊಗೊಂಡೆ, ಅದು ಇಷ್ಟೊಂದೆಲ್ಲ ಆಗಿದೆ. ಅಂದರೆ ನಾನು ಇಷ್ಟೊಂದು ಕ್ವಾಂಟಿಟಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಷ್ಟು ಕ್ವಾಂಟಿಟಿ ಎಲ್ಲ ಆಗಿದೆ ಜಾಸ್ತಿನೇ. ಸೊ ಇಟ್ಸ್ ಓಕೆ, ಎಲ್ಲದನ್ನು ಖಾಲಿ ಮಾಡಲೇಬೇಕಾಗತ್ತೆ. ಹೆಚ್ಚು ಕಮ್ಮಿ 7 kg ಅಷ್ಟಿದೆ. ನನಗಂತೂ ಸಿಕ್ಕಾಬಟ್ಟೆ ಸೊಂಟ ನೋವೆಲ್ಲ ಬಂದಿದೆ. ಇಷ್ಟೆಲ್ಲ ಕೂತು ಲೋ ಫ್ಲೇಮಲ್ಲಿ ಅಷ್ಟು ನಿಧಾನಕ್ಕೆ ಹುರಿದಿದ್ದೀನಿ ನಾನು. ಒಟ್ನಲ್ಲಿ ಖಾಲಿ ಮಾಡಲೇಬೇಕು, ಯಾಕಂದರೆ ಮಾಡಿಸ್ಕೊಂಡ್ಮೇಲೆ ಈ ಫ್ಲೋರ್ನ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ. ಒಂದು 6 ಮಂತ್ ಒಳಗಡೆನೇ ಖಾಲಿ ಮಾಡಬೇಕು. ನಾವು ಗಂಜಿ ಮಾಡಿ ಕುಡಿತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಗ ಖಾಲಿ ಆಗಲ್ಲ. ಸೊ ನಾನು ಇದನ್ನು ಮುದ್ದೆನೇ ಮಾಡ್ಕೊಂಡು ತಿಂದ್ಬಿಡೋಣ, ಆವಾಗ ಬೇಗ ಖಾಲಿನೂ ಆಗುತ್ತೆ, ನನಗೆ ಬೇಗ ಹೊಟ್ಟೆನೂ ಹಶ್ವಲ್ಲ ಅಂತ ಅನಿಸಿದೆ. ಆ್ಯಂಡ್ ಇದನ್ನು ಖಾಲಿ ಮಾಡಿದೆ ನಾನು ಹಾಗೆ ಬಿಟ್ಟೆ ಅಂದರೆ ಮಂಜು ಕೈಲಿ ತುಪ್ಪು ತುಪ್ಪು ಅಂತ ಮುಖಕ್ಕೆ ಉಗಿಸ್ಕೋಬೇಕಾಗುತ್ತೆ. ಬಿಕಾಸ್ ಅಷ್ಟು ಟೈಮ್ ತಗೊಂಡು ಹುರಿದಿದ್ದೀನಿ. ಆಮೇಲೆ ಮಂಜು ಬಂದು ಹೊರಗಡೆ ಅವರು ಕೆಲಸ ಮಾಡ್ತಾಯಿದ್ರು, ಬಂದು ಬೈದರು, ಇಷ್ಟೊತ್ತವರೆಗೆ ಕೂತ್ಕೊಂಡು ಹಿಂಗೆಲ್ಲ ಮಾಡಿದ್ಯಾ, ಈಗ ಸೊಂಟ ನೋವು ಅಂದ್ಕೊಂಡು ಇಷ್ಟೆಲ್ಲ ಇದು ಮಾಡ್ಕೊತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕರೆದಿದ್ರೆ ನಾನೇ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಂತ. ಬಟ್ ಇಟ್ಸ್ ಓಕೆ, ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ನಾನು ಒಂದು ದಿನ ಬಿಟ್ಟು ಆ ಫ್ಲೋರ್ ತಗೊಂಡು ಬಂದ್ವಿ ಕುಶಾಲನಗರಕ್ಕೆ. ಹಾಗೆಯೇ ಟೆಂಪಲ್ ಹೋಗ್ಬಿಟ್ಟು ಬಂದ್ಬಿಡೋಣ, ಹೇಗೂ ಗುರುವಾರ ಅಲ್ವಾ, ರಾಯರು ಕೂಡ ಅಲ್ಲೇ ಆಂಜನೇಯನ ಟೆಂಪಲಲ್ಲಿರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೊಂಡು ಬಂದ್ವಿ. 1 ವೀಕ್ವರೆಗೂ ಈ ಮುದ್ದೆನ ನಾನು ತಿಂದು ನೋಡಿಬಿಟ್ಟು ನಿಮಗೆ ಇದ್ರ ಬಗ್ಗೆ ರಿವ್ಯೂನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ಒಂದು ಲೋಟದಲ್ಲಿ 1 ಲೋಟದಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನಾನು ಮೆಣಸನ್ನ ಮಿಕ್ಸ್ ಮಾಡಿಲ್ಲ ಅಲ್ವಾ, ಸೊ ಹಾಗಾಗಿ ಮೆಣಸಿನ ಪೌಡರ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು, ಹಾಗೆಯೇ 1 ಸ್ಪೂನಷ್ಟು ತುಪ್ಪ. ನಾನು ಪ್ರೆಗ್ನೆನ್ಸಿಯಲ್ಲಿ ದಿನದಲ್ಲಿ 2 ಸ್ಪೂನ್ ತುಪ್ಪ ಯೂಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಬಿಸಿ ಆದಮೇಲೆ ಮಾಮೂಲಿ ನಾವು ರಾಗಿ ಮುದ್ದೆ ಎಲ್ಲ ಹೇಗೆ ಮಾಡ್ತೀವಿ ಹಾಗೆ 1 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತಿನ್ನೋ ತನಕನೂ ನನಗೆ ತುಂಬಾ ಭಯ ಇತ್ತು. ಏನಪ್ಪ ಮಾಡೋದು, ಚೆನ್ನಾಗಿರಲ್ವ, ನಾನು ತಿಂತೀನ ಖಾಲಿ ಮಾಡ್ತೀನಿ ಅಂತಲೇ ಭಯ ಇತ್ತು. ಬಟ್ ಲಿಟ್ರಲಿ ಐ ಲವ್ ದಿಸ್ ಮುದ್ದೆ. ತುಂಬಾ ಖುಷಿಯಾಯಿತು. ನೋಡ್ತಾ ಇದ್ದೀರಲ್ಲ, ಡೈಲಿ ಯೂಸ್ಗೆ ಅಂದ್ಬಿಟ್ಟು ಈ ಥರದೊಂದು ಚಿಕ್ಕ ಬಾಕ್ಸ್ಗೆ ನಾನು ತುಂಬಿಸಿಟ್ಕೊತಾ ಇದ್ದೀನಿ. ಇನ್ನು ಉಳಿದಿದ್ದನ್ನೆಲ್ಲ ನಾನು ಕವರ್ಗೆ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ಗಂಜಿ ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಒಳಗಡೆ, ಅಂದರೆ ಆ ಮುದ್ದೆ ನಿಮಗೆ 5 ನಿಮಿಷಕ್ಕಿಂತನೂ ಕಮ್ಮಿ, ಒಂದು 4 ನಿಮಿಷದ ಒಳಗಡೆನೇ ಆಗೋಗ್ಬಿಡುತ್ತೆ, ಅಷ್ಟು ಬೇಗ ಆಗುತ್ತೆ. ಸೊ ಇವಾಗ ನಾನು ಅದನ್ನು ಚೆನ್ನಾಗಿ ತಿರುಕೊಳ್ತಾ ಇದ್ದೀನಿ. ಅದನ್ನು ನಾವು ಎಕ್ಸ್ಟ್ರಾ ಪ್ಲೇಟ್ಗೆ ಹಾಕ್ಕೊಂಡು ಮುದ್ದೆ ಕಟ್ಟಬೇಕು ಅನ್ನೋದು ಏನಿಲ್ಲ. ಹಾಗೆ ಬಾಣಲಿಯಲ್ಲೇ ಸ್ವಲ್ಪ ಈ ರೀತಿ ಮಾಡಿಬಿಟ್ರೆ ಉಂಡೆ ಥರನೇ ಬಂದ್ಬಿಡುತ್ತೆ. ಈಗ ಹಿಡ್ಕೊಂಡು ಅಳ್ಳಾಡ್ಸಿದ್ರಂತೂ ಫುಲ್ ಉಂಡೆನೇ. ನೋಡ್ತಾ ಇದ್ದೀರಲ್ಲ, ಮುದ್ದೆ ರೆಡಿ ಆಯಿತು. ಚೆನ್ನಾಗಿದೆ. ಹಾಲು ಜೊತೆ ಆದರೂ ನುಂಗ್ಬೋದು, ತುಪ್ಪ ಇಷ್ಟಪಡಲ್ಲ ಅನ್ನೋರು. ಬಟ್ ಪ್ರೆಗ್ನೆನ್ಸಿಯಲ್ಲಿ ತುಪ್ಪ ಅಂತೂ ತುಂಬಾ ಒಳ್ಳೆಯದು. ನಿಮಗೆ ಸ್ಟ್ರೆಚ್ ಮಾರ್ಕ್ ಬರೋದು ಕೂಡ ಕಮ್ಮಿ ಆಗುತ್ತೆ. ತುಂಬಾ ನಮ್ಮ ಬಾಡಿಯನ್ನು ಮಾಯ್ಶ್ಚರಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬೋನ್ಸ್ಗೆ, ಸ್ಕಿನ್ಗೆ, ಮಗು ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದು. ಆಮೇಲೆ 1 ಸ್ಪೂನ್ ನಾನು ಮಾಡೋದಕ್ಕೆ ಹಾಕ್ಕೊಂಡಿದ್ದೆ, ಇನ್ನು 1 ಸ್ಪೂನ್ನ ಮುದ್ದೆನ ನುಂಗೋದಕ್ಕೆ ಹಾಕ್ಕೊಂಡಿದ್ದೀನಿ ಈ ರೀತಿ. ಸೊ ಸಣ್ಣದಾಗಿ ಮುದ್ದೆ ಮಾಡಿಕೊಂಡು ಅದನ್ನು ಉಫ್ ಮಾಡಿ ನುಂಗಿದ್ರೆ ಆಗೋಯ್ತು, ಮುದ್ದೆ ರೆಡಿ. ಇದನ್ನು ಯಾವಾಗಲೂ ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಪ್ರೊಡಕ್ಟಿವಾಗಿ ಯಾವಾಗ ಇರ್ತೀವಿ, ತುಂಬ ಕೆಲಸ ಮಾಡೋವಂಥ ಟೈಮು, ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ಬೆಟರು. ಮಲಗೋ ಟೈಮಲ್ಲೆಲ್ಲ ಮಾಡ್ಕೊಂಡು ತಿನ್ನಬಾರ್ದು ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಡೈಜೆಷನ್ ಆಗೋದು ತುಂಬಾ ಲೇಟ್ ಸ್ವಲ್ಪ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಬೆಳಿಗ್ಗೆನೇ, ಇವಾಗ ನಾನು ತಿಂತಾ ಇರೋದು 9 ಗಂಟೆ, 9 ಗಂಟೆಗೇ ಇದನ್ನು ತಿಂತಾಯಿದ್ದೀನಿ. ಇದನ್ನು ತಿಂದಮೇಲೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡೋದು, ಮನೆ ಕೆಲಸ ಮಾಡೋದು ಎಲ್ಲ ಮಾಡ್ತೀನಲ್ಲ. ಮತ್ತು ವಾಕ್ ಕೂಡ ನಾನು ಇನ್ನೂ ಹೋಗಿಲ್ಲ.
ಇದನ್ನು ತಿಂದ್ಬಿಟ್ಟೆ ನಾನು ವಾಕ್ ಹೋಗ್ತಾ ಇರೋದು, ಯಾಕಂದರೆ ಡೈಜೆಷನ್ ಆಗಲಿ ಅಂತ. ನಾನು ಈ ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದು ಪರ್ಫೆಕ್ಟಾಗಿ ನನಗೆ ಹೊಂದ್ಕೊತಾ ಇದೆ. ಹಾಗಾಗಿ ನಾನು ಈ ಥರ ಅಂದ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ವೆರೈಟೀಸ್ ಹಾಕಿ ನಾವು ಮಾಡಿರ್ತೀವಿ, ಅದು ಒಂದೊಂದು ಕಾಳು ಡೈಜೆಷನ್ ಆಗುತ್ತೆ, ಒಂದೊಂದು ಕಾಳುಗಳು ಡೈಜೆಷನ್ ಆಗೋ ಥರ ಇರಲ್ಲ. ಹಾಗಾಗಿ ಇವಾಗ ನಾನು ಡೈಜೆಷನ್ ಆಗಲಿ ಅಂತ ವಾಕ್ ಹೋಗೋಕ್ಕೂ ಮುಂಚೆನೇ ಇದನ್ನೆಲ್ಲ ತಿಂದು ಹೋಗ್ತೀನಿ. ಆಲ್ರೆಡಿ ನಾನು ಯೋಗ ಎಲ್ಲ ಮಾಡಿ ಬಂದಾಯಿತು. ಇಷ್ಟಕ್ಕೂ ನನಗೆ 8:30 ಅಷ್ಟೊತ್ತಿಗೆಲ್ಲ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಆವಾಗ ಸ್ಮೂದಿ ಅದು ಇದು ಅಂತ ಆಗ ಕುಡಿಯೋದಕ್ಕಿಂತ ಅಂದರೆ ಮೊದಲೆಲ್ಲ ಹೆಂಗಿದ್ದೆ ಅಂದರೆ ಅದೇ ಸ್ಮೂದಿ ಕುಡಿದು ಅದು ನನಗೆ ಬೇಡ ಅಂತ ಅನಿಸ್ಬಿಟ್ಟಿದೆ. ಅದನ್ನು ಬೇರೆ ಟೈಮಲ್ಲಿ ಕುಡಿಯೋಣ ಏನಾದರೂ ಮಾಡಿಕೊಂಡಾಗ, ಅದು ಬಿಟ್ಟು ಇವಾಗ ಇದನ್ನು ತಿನ್ನೋಣ. ಮತ್ತೆ ಪುನಃ ಒಂದು 11 ಗಂಟೆಗೆ ಏನು ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೀನಿ ಅದನ್ನು ನಾನು ತಿಂತೀನಿ ತಿಂಡಿಯಾಗಿ. ಅಂದರೆ ತುಂಬ ಅಲ್ಲ, ಸ್ವಲ್ಪ. ಯಾಕಂದರೆ ಮತ್ತೆ ಪುನಃ ಇದು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಹೆಂಗೆ ಅನಿಸುತ್ತೆ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಪುನಃ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗುತ್ತೆ. ನಮಗೆ ಗೊತ್ತಿರಲ್ಲ, ಕೆಲವೊಂದು ಸಲ ಹೊಟ್ಟೆ ಹಸಿವಲ್ಲ ಅಂದ್ಕೊತೀವಿ, ಅದು ಬೇಗನೆ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ತಿಂತ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಬಿಸಿ ಹಾರೋಗ್ಬಿಟ್ರೆ ತಿನ್ನೋದಕ್ಕಾಗಲ್ಲ. ಇದು ತುಂಬಾ ಹೆಲ್ದಿ, ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೇಕು ಅನ್ನೋರು ಮಾಡ್ಕೊಳ್ಬೋದು. ನಾನು ಇದಕ್ಕೆ ನೋಡಿದ್ರಿ ಅಲ್ವಾ, ಕಾಳು ಮೆಣಸು ಪೌಡರು ಇದ್ರೊಳಗಡೆಗೇ ರುಬ್ಕೋಬೋದಿತ್ತು, ಹಾಕ್ಬಿಟ್ಟು ಮಿಲ್ ಮಾಡಿಸ್ಬೋದಿತ್ತು. ನಾನು ಏನಕ್ಕೆ ಮಾಡಿಸ್ಲಿಲ್ಲ ಅಂತ ಅಂದರೆ ಕೆಲವೊಂದು ಸಲ ಸ್ವೀಟ್ದು ಏನಾದರೂ ತಿನ್ನಬೇಕು ಅಂತ ಅನಿಸ್ಬಿಟ್ರೆ ಇದನ್ನು ಅಂತ ಹೇಳಿಬಿಟ್ಟು ಕೆಲವರು ಬೆಲ್ಲ ಹಾಕ್ಬಿಟ್ಟೆಲ್ಲ ಮಾಡ್ಕೊತಿದ್ದೋ ಫಸ್ಟೆಲ್ಲ ಮೆಂತ್ಯ ಮುದ್ದೆನೆಲ್ಲ. ಆ ಥರ ಏನಾದರೂ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅಂತ ಫಸ್ಟ್ ನಾನು ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ಮಂಜು ಅವರು ಹೇಳ್ತಾಯಿದ್ರು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಆ ಥರ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ಬಿಟ್ರೆ ಒಂದೇ ಥರ ಟೇಸ್ಟ್ ತಿಂದು ಬೋರ್ ಆಗಿಬಿಟ್ಟು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಮೆಣಸು ಪೌಡರ್ನ ಹಾಕಿಸ್ಲಿಲ್ಲ. ಅಮ್ಮ ದೊಡ್ಡದು ಒಂದು ನಿಮಿಷ ನೀರು ಕುಡಿಲೇಬೇಕು, ಇಲ್ಲಿ ಬಂದು ನಿಂತ್ಬಿಟ್ಟಿದೆ. ತುಂಬ ಚಳಿ ಇದೆಯಲ್ವಾ, ಹಾಗಾಗಿ ನನಗೆ ಬೇಗ ಎದ್ದೇಳೋಕ್ಕಾಗ್ತಿಲ್ಲ. ಫಸ್ಟೆಲ್ಲ ಆದರೆ ಏನು ಮಾಡ್ತಿದ್ದೆ ಅಂದರೆ ಬೇಗ ಎದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿ ಫುಲ್ಲು 10 ತನಕನೂ ಲಿಕ್ವಿಡ್ ಫುಡ್ಡಲ್ಲೇ ಇರ್ತಾಯಿದ್ದೆ. ಎಷ್ಟೊತ್ತಿಗೆಲ್ಲ ನಂದು ದೇವ್ರ ಪೂಜೆ ಮುಗ್ದಿರ್ತಿತ್ತು. ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ವಾಕ್ ಹೋಗ್ತಿದ್ದೆ, ಯಾಕಂದರೆ ಬಿಸಿಲು ಬರಬೇಕಲ್ವ ವಾಕ್ ಹೋಗ್ಬೇಕಂದ್ರೆ. ಓಕೆ ಗೈಸ್, ನಾನು ಇದನ್ನು ತಿಂದ್ಬಿಟ್ಟು ವಾಕ್ ಹೋಗ್ತೀನಿ. ಇದು ನನ್ನ ಹೆಲ್ದಿ ಫುಡ್ ಅಂತ ಅಂದ್ಕೊತೀನಿ. ನನ್ನ ಬೇಬಿಗೋಸ್ಕರ ನಾನು ಮಾಡ್ಕೊಂಡಿರೋದು. ಹೌದು, ಅಫ್ಕೋರ್ಸ್ ಹೆಲ್ದಿ ಫುಡ್ಡೇನೆ, ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೊದಲಿಗಿಂತ ಸ್ವಲ್ಪ ಬೆಟರ್ ಆಗಿದ್ದೀನಿ ನಿಜವಾಗ್ಲೂ ಹೇಳಬೇಕಂದ್ರೆ. ಈ ಸೊಂಟ ನೋವು, ಏನೋ ಸುಸ್ತು ಆ ಥರ ಎಲ್ಲ ನನಗೆ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು. ಇನ್ಕ್ಲೂಡ್ ನಾನು 4th ಮಂತ್ಗೆ ಬಂದಾಗಲೂ ಕೂಡ ನಾನು ಅಷ್ಟು ಬೆಲ್ಲಾಗಿರಲಿಲ್ಲ. ತುಂಬ ಹಿಂಸೆ ಥರ ಅನ್ನಿಸ್ತಿತ್ತು. ಎಲ್ಲರೂ ಸೆಕೆಂಡ್ ಟ್ರೈಮಿಸ್ಟರ್ ಬಂದ ತಕ್ಷಣ ಫುಲ್ ಬಟರ್ಫ್ಲೈ ಥರ ಆಡ್ತಾರೆ ಅಂತ ಹೇಳ್ತಾಯಿದ್ರು. ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ತುಂಬ ಯೋಚನೆ ಆಗಿಬಿಟ್ಟಿತ್ತು. ಬಟ್ ಇದನ್ನು ಆಲ್ರೆಡಿ ನಾನಿಂದೇನು ಇವಾಗ ತೋರಿಸ್ತಾ ಇರ್ಬೋದು ನಿಮಗೆ ಬಾಕ್ಸು, ಬಟ್ 1 ವೀಕ್ ಆಯಿತು ನಾನು ಪೌಡರ್ ಮಾಡಿಸ್ಕೊಂಡು ಬಂದು. ಬಟ್ ಆವಾಗಿಂದ ಮಾಡೋದಕ್ಕೆ ಈ ಥರದ್ದು ವೀಡಿಯೋ ಮುದ್ದೆ ಮಾಡೋದನ್ನ ನಂಗೆ ಟೈಮ್ ಇರ್ತಿರಲಿಲ್ಲ. ಯಾಕಂದರೆ ಬೇಗ ಯೋಗ ಮುಗಿಸಿ ಬರೋದು, ಮತ್ತು ಪುನಃ ದಡ ಅಂತ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗ್ಬಿಡೋದು ವಾಕಿಗೆ, ಆ ಥರ ಮಾಡ್ತಾಯಿದ್ದೆ. ಟೈಮ್ ಇರಲಿಲ್ಲ ನನಗೆ, ಹಾಗಾಗಿ ನಾನು ಮಾಡಿರಲಿಲ್ಲ. ಯಾಕಂದರೆ ನಾನು ಟೈಮ್ ನೋಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಟೈಮಲ್ಲಿ ಇದಾಗಲೇಬೇಕು ಅನ್ನೋ ಥರ ನಾನು ಎಲ್ಲದನ್ನು ಮಾಡ್ತಾಯಿರ್ತೀನಿ. ಹಾಗಾಗಿ ಟೈಮ್ ಪ್ರಾಬ್ಲಮಿಂದ ವೀಡಿಯೋ ಮಾಡಿರಲಿಲ್ಲ. ಆಲ್ರೆಡಿ 1 ವೀಕಿಂದ ನಾನು ತಿಂತಾಯಿದ್ದೀನಿ. ನಿಜವಾಗ್ಲೂ ನನಗೆ ತುಂಬಾ ಬೆಸ್ಟ್ ಅಂತ ಅನಿಸಿದೆ. ಎಷ್ಟು ಬೆಸ್ಟ್ ಅಂದರೆ ನಾನು ಬೆಳಗ್ಗೆ ಕೂಡ ವರ್ಕೌಟ್ ಮಾಡುವಾಗ ಅಂದರೆ ಯೋಗ ಮಾಡುವಾಗ ಅನ್ಕೊತಾ ಇದ್ದೆ, ಎಷ್ಟು ಬೆಟರ್ ಆಗಿದ್ದೀನಿ ದೇವರೇ, ನಾನು ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಥ್ಯಾಂಕ್ ಗಾಡ್ ಅಂತ ಅನ್ಕೊತಾ ಇದ್ದೆ. ಮೊದಲೆಲ್ಲ ಬೆಡ್ಡಿಂದ ಎದ್ದೇಳೋಕ್ಕೇ ತುಂಬ ಹಿಂಸೆ, ತುಂಬ ಸೊಂಟ ನೋವು, ಹೊಟ್ಟೆ ನೋವು ಎಲ್ಲ ಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗಂತೂ ನಾನು ನಿಜವಾಗ್ಲೂ 1 ವೀಕಿಂದ ತುಂಬಾ ಬೆಟರ್ ಆಗಿದ್ದೀನಿ. ನಾನು ಅದಕ್ಕೆ ಕಾರಣ ಇದೆ ಅಂತಲೇ ಅಂದ್ಕೊತೀನಿ. ಯಾಕಂದರೆ ಇದನ್ನೇ ನಾನು 1 ವೀಕಿಂದ ಒಂದಿನೂ ಬಿಡದೆ ಕಂಪಲ್ಸರಿ ತೊಗೊತಾ ಇದ್ದೀನಿ. ಸೊ ನನಗೆ ಇದೊಂಥರ ಎನರ್ಜಿ ಫುಡ್ ಅಂತಲೇ ಹೇಳ್ಬೋದು. ಸೂಪರ್ ಫುಡ್, ಎನರ್ಜಿ ಫುಡ್ ಆ್ಯಂಡ್ ಸ್ವಲ್ಪ ರಿಸ್ಕ್ ತೊಗೊಂಡು ಎಲ್ಲ ಹುರಿದು ಮಾಡಿಕೊಂಡ್ರೆ ದಿ ಬೆಸ್ಟ್ ಫುಡ್ ಇದು ಪ್ರೆಗ್ನೆನ್ಸಿಯಲ್ಲಿ. ಆ್ಯಂಡ್ ನಾನು ಇದೆಷ್ಟು ತಿಂದ್ಬಿಟ್ಟು ಬೇಗ ವಾಕ್ ಹೋಗಬೇಕು.
ನೆಕ್ಸ್ಟ್ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹೇ, ಯಾವುದೋ ಕೋತಿ ಬಂತು. ಯಾರದು? ನೀವು ಕೋತಿ. ಎಸ್, ನನ್ನ ಬಿಟ್ಬಿಟ್ಟು ಆ ಹಪ್ಪತ್ತು ಬರೋದ್ರೊಳಗೆ ಸುಸ್ತು ಅನಿಸುತ್ತೆ. ಏನು ಉಸಿರು ಬಿಡ್ತಾ ಇರೋದನ್ನ ಆಡ್ಕೊತ ಇರೋದಾ? ಇಬ್ಬರು ಕೂಡ ಮಾತಾಡಿಕೊಂಡು ಹಾಗೆ ವಾಕ್ನ ಮುಗಿಸಿದ್ವಿ. ನನಗಿಂತ ಮುಂಚೆನೇ ಮಂಜು ಬಂದಿದ್ದರಿಂದ ಅವ್ರದ್ದು ಆಲ್ಮೋಸ್ಟ್ ಮುಗಿಯೋದಕ್ಕಾಗಿತ್ತು. ಹಾಗಾಗಿ ಅವ್ರದ್ದು ವಾಕ್ ಮುಗೀತಂತ ಹೇಳಿಬಿಟ್ಟು ನನಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಅವ್ರು ಹೊರಟರು. ಇನ್ನು ನೆಕ್ಸ್ಟ್ ನನ್ನ ವಾಕ್ ಏನಿತ್ತು, ನಾನೇನು ಎಷ್ಟು ಸ್ಟೆಪ್ಸ್ನ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಷ್ಟನ್ನು ನಾನು ವಾಕ್ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟು ಮನೆಗೆ ಹೋದೆ. ಅಂದರೆ ನಮ್ಮಲ್ಲೇ ಆ್ಯಪ್ ಇರುತ್ತೆ, ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ಬೆಸ್ಟು ಇದಕ್ಕೆಲ್ಲದಕ್ಕೂ. ವಾಕ್ನ ಮುಗಿಸಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತು ನೀರನ್ನ ಕುಡಿದ್ಬಿಟ್ಟು ಹಾಗೆ ಸ್ನಾನನ ಮುಗಿಸಿ ಪೂಜೆನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಇದು ಕೂಡ ಗುರುವಾರನೇ ಆಗಿತ್ತು. ಗುರುವಾರದ ದಿನ ನಾನು 5 ದೀಪಗಳನ್ನ, ತುಪ್ಪದ ದೀಪನ ಹಚ್ಚುತ್ತಾ ಇದ್ದೀನಿ ರಾಯರಿಗೆ. ಹಾಗೆಯೇ ಅದ್ರ ಜೊತೆಗೆ ಭಗವದ್ಗೀತೆಯನ್ನು ಕೂಡ ನಾನು 4th ಮಂತಿಂದನೇ ಓದೋದಕ್ಕೆ ಶುರು ಮಾಡಿದ್ದೆ. ಅದನ್ನು ಕೂಡ ಓದೋದಿತ್ತು. ಹಾಗಾಗಿ ಭಗವದ್ಗೀತೆ ಕೂಡ ಓದಿ ಮುಗಿಸಿ ನಾನು ನೆಕ್ಸ್ಟ್ ತಿಂಡಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದೆ. ಭಗವದ್ಗೀತೆನ ಓದಿ ಮುಗಿಸಿ ಅಂತ ಹೇಳಿದ್ರೆ ಕಂಪ್ಲೀಟ್ ಓದಿ ಮುಗಿಸೋದಕ್ಕಾಗಲ್ಲ, 1 ದಿನ 2 ದಿನದಲ್ಲೇ. ನಾನು ದಿನದಲ್ಲಿ ಒಂದು 2 ರಿಂದ 3 ಪೇಜ್ ಆ ಥರ ಮಾತ್ರ ಓದ್ತಾ ಇದ್ದೀನಿ. ಕೆಲವೊಂದು ಸಲ ಟೈಮ್ ಇದೆ ನನಗೆ ಅಂತ ಹೇಳಿದ್ರೆ ತುಂಬ ಪೇಜಸ್ನ ನಾನು ಓದುತ್ತೀನಿ. ಟೈಮ್ ಇಲ್ಲ, ಬೇಗ ಅಡುಗೆ ಮಾಡೋದಕ್ಕೆಲ್ಲ ಹೋಗಬೇಕು, ಇನ್ನೇನಾದರೂ ಕೆಲಸ ಇದೆ ಅಂತ ಅಂದಾಗ ಒಂದು 3-4 ಪೇಜ್ ಆ ಥರ ಓದಿ ಮುಗಿಸ್ಬಿಟ್ಟು ನಾನು ಬೇರೆ ಕೆಲಸನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತೀನಿ. ಮತ್ತು ನಾನು ತಿಂಡಿಗೆ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ನ ಮಾಡಿದ್ದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಡಾಕ್ಟರ್ ಏನು ಕೊಟ್ಟಿದ್ರು ಮೆಡಿಕೇಷನ್ ಅದು ಕೂಡ ತಗೊಂಡೆ. ಮತ್ತು ಪುನಃ 12 ಗಂಟೆ ಟೈಮಲ್ಲಿ ನಾನು ಫ್ರೂಟ್ಸ್ನ ತಗೊಂಡೆ. ಏನಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ವಿಟಮಿನ್ ಸಿ ಏನಿರುತ್ತೆ ಅದು ಏನೇನು ಸಿಗುತ್ತೋ ಎಲ್ಲ ಅದನ್ನು ತಿನ್ನಿ, ಎಷ್ಟು ಸಾಧ್ಯನೋ ಅಷ್ಟು. ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟನ ಕೂಡ ಮುಗಿಸ್ಕೊಂಡೆ. ಇದಿಷ್ಟು ಅಂದರೆ ಈವ್ನಿಂಗ್ ಕೂಡ ಒಂದು ಸ್ಮೂದಿಯನ್ನು ಮಾಡಿ ಕುಡಿದೆ, ಬನಾನದು. ಹಾಗೆ ಅದ್ರ ಜೊತೆ ಸ್ವಲ್ಪ ಪೀನಟ್ಸ್ ಕೂಡ ರೋಸ್ಟ್ ಮಾಡಿ ತಿಂದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.